प्रिय छात्राः नमस्ते। अहम् इदानीं नवमकक्षायाः परोपकारः कर्तव्यः इति पाठस्य प्रश्नोत्तराणि करोमि। पश्यन्तु छात्राः, एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. प्रथमः प्रश्नः, जिमूतवाहनः कः? जिमूतवाहनः कथानायकः। सः जिमूतकेतोः पुत्रः. जिमूतवाहन ಯಾರು? ಅವನು ಕಥೆಯ ನಾಯಕ, जिमूतकेतुविನ ಮಗ. वैनतेयः कः? वैनतेयः गरुडः. सः पक्षिराजः. शङ्खचूडः कस्य हस्तौ समानयति? शङ्खचूडः नायकस्य हस्तौ समानयति. जिमूतवाहनः ಸಮುದ್ರತೀರೆ किम् अपश्यत्? जिमूतवाहन ಸಮುದ್ರತೀರದಲ್ಲಿ ಏನನ್ನು ನೋಡಿದ? जिमूतवाहनः ಸಮುದ್ರತೀರೆ पर्वताकारेण स्थितम् अस्थिराशिम् अपश्यत्. अमृतवृष्टिः कस्मात् पातिता? अमृतवृष्टिः ಯಾರಿಂದ ಬೀಳಿಸಲ್ಪಟ್ಟಿತು? अमृतवृष्टिः गरुडेन ಎಲ್ಲಿಂದ? ದೇವಲೋಕಾತ್ ಪಾತಿತ. ಅಮೃತವೃಷ್ಟಿ ಗರುಡೇನ ದೇವಲೋಕಾತ್ ಪಾತಿತ. ಎರಡನೇ ಪ್ರಶ್ನೆ, ಯಥಾ ನಿರ್ದೇಶಂ ಉತ್ತರಂ ಲಿಖತ. ಮೊದಲನೇದು, ಸದಾ ಬೀಭತ್ಸ ದರ್ಶನೆ ಶರೀರೆ ಕಾ ಶೋಭಾ. ಕಹ ಪಾಠಃ. ಇದು ಯಾವ ಪಾಠ? ಪರೋಪಕಾರಃ ಕರ್ತವ್ಯಃ ಇತಿ ಪಾಠಃ. ಕಹ ಅವದತ್. ಯಾರು ಹೇಳಿರೋದು ಇದು? जिमूतवाहनः ಅವದತ್. ಕಂ ಅವದತ್? ಅಂಬಾಂ ಅವದತ್. जिमूतवाहन ತನ್ನ ತಾಯಿಗೆ ಹೇಳಿರೋದು. ಎರಡನೇದು, ವಿರತೋದ್ಯ ಪ್ರವೃತ್ಯಹಂ. ಕಹ ಪಾಠಃ? ಪರೋಪಕಾರಃ ಕರ್ತವ್ಯಃ ಇತಿ ಪಾಠಃ. ಕಹ ಅವದತ್. ಇದನ್ನು ಹೇಳಿದವರು ಯಾರು? ಗರುಡಃ ಅವದತ್. ಕಂ ಅವದತ್? ನಾಯಕಂ ಅವದತ್ ಅಥವಾ जिमूतवाहनಂ. ನಾಯಕ ಅಂದ್ರೆ जिमूतवाहन. ನಾಯಕಂ ಅವದತ್ ಬರೆದ್ರು ಸರಿ, ಅಥವಾ जिमूतवाहनಂ ಅವದತ್ ಅಂತ ಬರಿ. ಒಂದು ನೋಡಿ, ಮೂರನೇದು, ಪರಿತುಷ್ಟಾಸ್ಮಿ ತೇ ವತ್ಸ. ಕಹ ಪಾಠಃ? ಪರೋಪಕಾರಃ ಕರ್ತವ್ಯಃ ಇತಿ ಪಾಠಃ. ಕಹ ಅವದತ್. ಇದು ನಿಜವಾಗ್ಲೂ ಕ ಅವದತ್ ಆಗ್ಬೇಕು. ಹೇಳದ್ಯಾರು? ಗೌರಿ ಅವದತ್. ಕಂ ಅವದತ್? ನಾಯಕಂ ಅವದತ್. ಗೌರಿ ನಾಯಕನ ಹತ್ರ ಹೇಳ್ತಾಳೆ. ಮುಂದೆ ನೋಡಿ, ಮೂರನೇ ಪ್ರಶ್ನೆ, ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿ ಬಿಡಿಸಿ ಸಂಧಿಯ ಹೆಸರನ್ನು ಹೇಳಿರಿ. ಮಮೈವ. ಮಮ ಪ್ಲಸ್ ಏವ, ಮಮೈವ ವೃದ್ಧಿ ಸಂಧಿ. ಐ ಮತ್ತು ಅವುಗಳು ಆದೇಶವಾಗಿ ಬಂದ್ರೆ ವೃದ್ಧಿ ಸಂಧಿ. ಕ್ವಾಸಿ. ಕ್ವ ಪ್ಲಸ್ ಅಸಿ, ಕ್ವಾಸಿ. ಆ ದೀರ್ಘ ಆದೇಶವಾಗಿದೆ, ಸವರ್ಣ ದೀರ್ಘ ಸಂಧಿ. ವಧಾದೇಶಃ. ವಧಾತ್ ಏಷಃ, ವಧಾದೇಶಃ. ತದ ಬದಲಾಗಿ ದ ಬಂದಿದೆ, ಜಸ್ತ್ವ ಸಂಧಿ. ಪರಿತುಷ್ಟಾಸ್ಮಿ. ಪರಿತುಷ್ಟ ಅಸ್ಮಿ, ಪರಿತುಷ್ಟಾಸ್ಮಿ. ಆ ಬಂದಿದೆ, ಸವರ್ಣ ದೀರ್ಘ ಸಂಧಿ. ನಂತರ ಸಂಯೋಜ್ಯ ಲಿಖತ. ಹೊಂದಿಸಿ ಬರೆಯಿರಿ. ಅಪಟ್ಟಿಯಲ್ಲಿರುವ ಶಬ್ದಗಳನ್ನು ನೋಡಿ. जिमूतकेतुः, गरुडः, ಶಂಖಚೂಡಃ, ಮಲಯವತಿ, ಗೌರಿ. ಆ ಪಟ್ಟಿಯಲ್ಲಿ ಪಕ್ಷಿರಾಜಃ, ನಾಗಃ, ದೇವತಾ, ವಿದ್ಯಾಧರ ಚಕ್ರವರ್ತಿ, ಸಿದ್ಧರಾಜಕುಮಾರಿ. जिमूतकेतुः ವಿದ್ಯಾಧರ ಚಕ್ರವರ್ತಿ, ಗರುಡಃ ಪಕ್ಷಿರಾಜಃ, ಶಂಖಚೂಡಃ ನಾಗಃ, ಮಲಯವತಿ ಸಿದ್ಧರಾಜಕುಮಾರಿ, ಗೌರಿ ದೇವತಾ. ಇದು ಉತ್ತರ. ನಂತರ ನೋಡಿ, ಚತುರ್ಥ ಪದಂ ಲಿಖತ. ಮೊದಲನೇ ಶಬ್ದಕ್ಕೆ ಸರಿಯಾಗಿ ಎರಡನೇ ಶಬ್ದ ಇದೆ, ಮೂರನೇ ಶಬ್ದಕ್ಕೆ ಸರಿಯಾಗಿ ನಾಲ್ಕನೇ ಶಬ್ದವನ್ನ ಬರಿಬೇಕು. ಚತುರ್ಥ ಪದಂ ಲಿಖತ. ಶಂಖಚೂಡಃ ನಾಗಃ, ಗರುಡಃ ಪಕ್ಷಿರಾಜಃ, ಗೌರಿ ವಿದ್ಯಾಧರ ದೇವತಾ, ಮಲಯವತಿ ಸಿದ್ಧರಾಜಕುಮಾರಿ. जिमूतकेतुः ವೃದ್ಧ. जिमूतकेतुविನ ಹೆಂಡತಿ ವೃದ್ಧ.
ಜಿಮೂತವಾಹನ ಮಲಯವತಿ. ಜಿಮೂತವಾಹನನ ಹೆಂಡತಿ ಮಲಯವತಿ. 6ನೇ ಪ್ರಶ್ನೆ, ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇದು, ವಿನೀತಂ ಗರುಡಂ ಪ್ರತಿ ನಾಯಕಃ ಕಿಂ ಉಪದಿಶತಿ. ವಿನೀತನಾದ ಗರುಡನಿಗೆ ನಾಯಕನು ಏನೆಂದು ಉಪದೇಶಿಸುತ್ತಾನೆ? ನಿತ್ಯಂ ಪ್ರಾಣಾಭಿಘಾತಾತ್ ವಿರಮ, ಪ್ರಾಕ್ ಕೃತೆ ಚ ಅನುತಾಪಂ ಕುರು, ಸರ್ವಜಂತುಷು ಅಭೀತಿಂ ದಿಶನ್ ಪುಣ್ಯ ಪ್ರವಾಹಂ ಸಮುಪಚಿನು ಇತಿ ವಿನೀತಂ ಗರುಡಂ ಪ್ರತಿ ನಾಯಕಃ ಉಪದಿಶತಿ. 2ನೇದು, ಬದ್ಧಾಂಜಲಿ ಮಲಯವತಿ ಗೌರಿ ಕಿಂ ಪ್ರಾರ್ಥಯತಿ. ಕೈ ಮುಗಿದು ಮಲಯವತಿ ಗೌರಿಯ ಹತ್ರ ಏನಂತ ಪ್ರಾರ್ಥಿಸುತ್ತಾಳೆ? ಭಗವತಿ ಗೌರಿ ತ್ವಯಾ ಆಜ್ಞಾಪ್ತಂ ಯಥಾ ವಿದ್ಯಾಧರ ಚಕ್ರವರ್ತಿ ತೇ ಭರ್ತಾ ಭವಿಷ್ಯತಿ ಇತಿ ತತ್ ಕಥಂ ತ್ವಮಪ್ಯಲೀಕವಾದಿನಿ ಸಂರಕ್ತ ಇತಿ ಬದ್ಧಾಂಜಲಿ ಮಲಯವತಿ ಗೌರೀಂ ಪ್ರಾರ್ಥಯತಿ. ಇನ್ನು ವಿಜಾತೀಯ ಪದಂ ಲಿಖತ. ಗುಂಪಿಗೆ ಸೇರದ ಪದವನ್ನ ತೆಗಿಬೇಕು. ಮೊದಲನೇದು ನೋಡಿ, ನಾಯಕಃ ಗರುಡಃ ಜಿಮೂತಕೇತು ವೃದ್ಧ. ಇಲ್ಲಿ ನಾಯಕ ಗರುಡ ಜಿಮೂತಕೇತು ವೃದ್ಧ ಇದೆ. ನಾನು ಗರುಡ ಅನ್ನು ತೆಗೆದಿದ್ದೇನೆ. ಯಾಕೆಂದ್ರೆ ನಾಯಕ ಜಿಮೂತಕೇತು, ಜಿಮೂತಕೇತು ಮತ್ತು ವೃದ್ಧರ ಮಗ ನಾಯಕ ಅಥವಾ ಜಿಮೂತ ವಾಹನ ಅಲ್ವಾ. ಇವರು 3 ಜನ ಒಂದೇ ಮನೆಯವರಾದ್ರಿಂದ ಗರುಡ ಬೇರೆ, ಅದಕ್ಕೆ ಗರುಡನ್ನು ತೆಗೆದಿದ್ರಿ. ಇವರು ಯಾವ ಅರ್ಥದಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಇನ್ನೊಂದು ರೀತಿಯಲ್ಲಿ ಕೂಡ ತೆಗಿಬಹುದು. ನಾಯಕಃ ಗರುಡಃ ಜಿಮೂತಕೇತು, ಇದು 3 ಪುಲ್ಲಿಂಗ, ವೃದ್ಧ ಸ್ತ್ರೀಲಿಂಗ, ನೀವು ವೃದ್ಧ ಕೂಡ ತೆಗಿಬಹುದು. ಇನ್ನು ಮಲಯವತಿ ಜಿಮೂತಕೇತು ಗೌರಿ ವೃದ್ಧ, ಇಲ್ಲೂ ಕೂಡ ಹಾಗೇನೆ. ನಾನೇನ್ ತೆಗೆದಿದ್ದೇನೆ ಅಂದ್ರೆ ಮಲಯವತಿ ಜಿಮೂತಕೇತು ವೃದ್ಧ ಇವು 3 ಒಂದೇ ಮನೆಯವರಾದ್ರಿಂದ, ಗೌರಿ ಬೇರೆಯವಳಾದ್ರಿಂದ ತೆಗೆದಿದ್ದೇನೆ. ಅಥವಾ ಮಲಯವತಿ ಗೌರಿ ವೃದ್ಧ ಇವು 3 ಸ್ತ್ರೀಲಿಂಗ ಪದಗಳು, ಜಿಮೂತಕೇತು ಪುಲ್ಲಿಂಗ ಪದ, ಇದನ್ನು ಕೂಡ ತೆಗಿಬಹುದು. ಮೊದಲನೇದಲ್ಲಿ ವೃದ್ಧ ತೆಗಿಬಹುದು, 2ನೇದ್ರಲ್ಲಿ ಜಿಮೂತಕೇತು ಅನ್ನು ಕೂಡ ತೆಗಿಬಹುದು. 3ನೇದು ಪುತ್ರಃ ಕ್ರತಃ ಮೃತಃ ಜಾತಃ. ಇಲ್ಲಿ ಪುತ್ರ ತೆಗೆದಿದ್ದೇನೆ. ಯಾಕೆಂದ್ರೆ ಕ್ರತಃ ಮೃತಃ ಜಾತಃ ಇವೆಲ್ಲವೂ ಕೃದಂತ ಪದಗಳು. ಪುತ್ರ ಇದು ನಾಮಪದ. ಹಾಗೆಯೇ ಉಪರತಃ ಜಾತಃ ಗತಃ ಭರತಃ, ಇದರಲ್ಲಿ ಕೂಡ ಉಪರತಃ ಜಾತಃ ಗತಃ ಇವು 3 ಕೂಡ ಕೃದಂತ ಪದಗಳು. ಭರತಃ ನಾಮಪದ. ನಂತರ ನೋಡಿ, ಕರ್ನಾಟಕ ಭಾಷೆಯ ಉತ್ತರಂ ಲಿಖತ. ಕನ್ನಡ ಭಾಷೆಯಲ್ಲಿ ಉತ್ತರಿಸಬೇಕು. ಮೊದಲನೇದು, ಗರುಡಸ್ಯ ಹೃದಯ ಪರಿವರ್ತನಂ ಕಥಂ ಅಭವತ್. ಗರುಡನ ಹೃದಯ ಪರಿವರ್ತನೆ ಹೇಗೆ ಆಯಿತು? ವಿದ್ಯಾರ್ಥಿಗಳೇ, ಇದೇ ಅಂತಿಮ ಅಲ್ಲ, ನಾನು ನಿಮಗೆ ಉದಾಹರಣೆಯಾಗಿ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೇನೆ. ನೀವು ಕೂಡ ಇದಕ್ಕಿಂತ ಚೆನ್ನಾಗಿ ಕನ್ನಡದಲ್ಲಿ ಬರೀಬಹುದು. ನೋಡಿ, ಪ್ರತಿದಿನ ಒಂದೊಂದು ಸರ್ಪವು ಗರುಡನಿಗೆ ಆಹಾರವಾಗಿ ಪಾಳಿಯ ಪ್ರಕಾರ ಹೋಗಬೇಕಾಗಿತ್ತು. ಒಂದು ದಿನ ಶಂಖಚೂಡನೆಂಬ ಸರ್ಪ ಕೆಂಪು ಹೊದಿಕೆಯನ್ನು ಹೊದ್ದು ವದ್ಯಶಿಲೆಗೆ ಹೋಗುತ್ತಿರುವನು. ಅನುಕಂಪದಿಂದ ಕೂಡಿದ ಜಿಮೂತ ವಾಹನ ತನ್ನ ಪ್ರಾಣವನ್ನು ಕೊಟ್ಟು ನಾಗನ ಪ್ರಾಣವನ್ನು ಉಳಿಸ ಬಯಸುತ್ತಾನೆ. ಶಂಖಚೂಡನು ಇದಕ್ಕೆ ಒಪ್ಪದಿರುವಾಗ ಶಂಖಚೂಡನು ಗೋಕರ್ಣೇಶ್ವರನ ಪ್ರದಕ್ಷಿಣೆಗೆ ಹೋದಾಗ ಜಿಮೂತ ವಾಹನನು ಅತ್ತೆ ಕೊಟ್ಟ ಕೆಂಪು ಬಟ್ಟೆಯನ್ನು ಹೊದ್ದು ತಾನು ಗರುಡಕ್ಕೆ ಆಹಾರವಾಗುತ್ತಾನೆ. ನಂತರ ಜಿಮೂತಕೇತು, ಅವನ ಹೆಂಡತಿ ಮಲಯವತಿ, ಶಂಖಚೂಡ ಎಲ್ಲರೂ ಗರುಡನ ವಧ್ಯಸ್ಥಾನಕ್ಕೆ ಬಂದು ಜಿಮೂತ ವಾಹನ ಮರಣ ಹೊಂದುತ್ತಿರುವುದನ್ನು ಕಂಡು ಎಲ್ಲರೂ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಗರುಡನಿಗೆ ತನ್ನ ಕೃತ್ಯಕ್ಕೆ ತನಗೇ ನಾಚಿಕೆಯಾಗುತ್ತದೆ ಮತ್ತು ಇದಕ್ಕೆ ಮರಣವೇ ಪರಿಹಾರ ಎಂದುಕೊಳ್ಳುತ್ತಾನೆ. ಆದರೆ ಜಿಮೂತ ವಾಹನನು ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದೆ
ಹಿಂಸೆ ಮಾಡದಿದ್ದರೆ ಅದೇ ಪರಿಹಾರ ಎನ್ನುತ್ತಾನೆ. ಈ ಮೂಲಕ ಗರುಡನ ಮನಸ್ಸು ಪರಿವರ್ತನೆಯಾಗುತ್ತದೆ. ಈ ರೀತಿ ಉದಾಹರಣೆಗಾಗಿ ನಾನು ಬರೆದಿದ್ದೇನೆ, ನೀವು ಇನ್ನೇ ಚೆನ್ನಾಗಿ ಬರೀರಿ ಅಥವಾ ಇದನ್ನು ಬೇಕಾದ್ರೂ ಬರೀರಿ. ಒಂದು ನೋಡಿ, ಎರಡನೇ ಪ್ರಶ್ನೆ. ಜಿಮೂತ ವಾಹನಸ್ಯ ದಯಾಶೀಲತಾಂ ವರ್ಣಯತ. ಜಿಮೂತ ವಾಹನನ ದಯಾಶೀಲತೆಯನ್ನು ವರ್ಣಿಸಿರಿ. ಜಿಮೂತ ವಾಹನನು ವಿದ್ಯಾಧರ ಚಕ್ರವರ್ತಿ ಜಿಮೂತ ಕೇತುವಿನ ಮಗನು. ಇವನಿಗೆ ಸಣ್ಣ ವಯಸ್ಸಿನಲ್ಲಿಯೇ ವೈರಾಗ್ಯ ಮೂಡುತ್ತದೆ. ತಂದೆ ತಾಯಿಗಳ ಸೇವೆಯಲ್ಲಿಯೇ ಹೆಚ್ಚು ಆಸಕ್ತಿ, ಭೋಗಗಳಲ್ಲಿ ಅನಾಸಕ್ತಿ. ಒಮ್ಮೆ ಮಲಯವತಿಯ ಸಹೋದರನಾದ ಮಿತ್ರಾವಸುವಿನ ಜೊತೆ ಸಮುದ್ರ ತೀರದಲ್ಲಿ ವಿಹರಿಸುತ್ತಿರುವಾಗ ಪರ್ವತಾಕಾರದಲ್ಲಿರುವ ಮೂಳೆಗಳ ರಾಶಿಯನ್ನು ನೋಡಿ ಜಿಮೂತ ವಾಹನನ ಹೃದಯ ಕರಗುತ್ತದೆ. ತನ್ನ ಶರೀರವನ್ನು ತ್ಯಾಗ ಮಾಡಿಯಾದರೂ ನಾಗನನ್ನು ಬದುಕಿಸಬೇಕೆಂದು ನಿಶ್ಚಯಿಸಿ ಶಂಖಚೂಡನೆಂಬ ನಾಗನು ಒಪ್ಪದಿದ್ದರೂ ಅವನು ಗೋಕರ್ಣೇಶ್ವರನ ಪ್ರದಕ್ಷಿಣೆಗೆ ಹೋದ ಸಮಯವನ್ನು ನೋಡಿ ತಾನೇ ಗರುಡನಿಗೆ ಬಲಿಯಾಗುತ್ತಾನೆ. ಸಾಯುತ್ತಿರುವ ಸಂದರ್ಭದಲ್ಲಿಯೂ ಸಹ ಗರುಡನೇ ಇವನ ಸಾವಿಗೆ ಕಾರಣನಾದರೂ ಅವನನ್ನು ಶಪಿಸದೆ ಇನ್ನು ಮುಂದೆಯಾದರೂ ಪ್ರಾಣ ತೆಗೆಯುವುದನ್ನು ಬಿಟ್ಟು ಎಲ್ಲ ಪ್ರಾಣಿಗಳಲ್ಲಿ ಧೈರ್ಯವನ್ನು ಉಂಟು ಮಾಡುತ್ತಾ ಬದುಕುವಂತೆ ಉಪದೇಶಿಸುತ್ತಾನೆ. ಪರೋಪಕಾರ ಕರ್ತವ್ಯ ಪ್ರಾಣೈರಪಿ ಧನೈರಪಿ ಪರೋಪಕಾರಜಂ ಪುಣ್ಯಂ ನ ಸ್ಯಾತ್ ಕ್ರತುಶತೈರಪಿ ಎಂಬ ಮಾತಿಗೆ ಜಿಮೂತ ವಾಹನನು ಜೀವಂತ ನಿದರ್ಶನವಾಗಿದ್ದಾನೆ. ಗೌರಿ ಪ್ರತ್ಯಕ್ಷಳಾಗಿ ಏನನ್ನಾದರೂ ವರವನ್ನು ಬೇಡುವಂತೆ ಹೇಳಿದರೂ ತನಗಾಗಿ ಏನನ್ನು ಬೇಡದೆ ಇಡೀ ಲೋಕದ ಹಿತವನ್ನು ಉಂಟು ಮಾಡುವಂತೆ ಪ್ರಾರ್ಥಿಸುತ್ತಾನೆ. ಈ ರೀತಿ ಜಿಮೂತ ವಾಹನನು ತನ್ನ ದಯೆಯ ಮೂಲಕವೇ ಪ್ರಸಿದ್ಧನಾಗಿದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಪರೋಪಕಾರ ಕರ್ತವ್ಯ ಎಂಬ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗಿದೆ. ವಯಂ ಪುನರ್ಮಿಲಾಮ. ಸರ್ವೇಭ್ಯೋ ಧನ್ಯವಾದಾः ಛಾತ್ರಾः.